ಅಮಾಸಿ ಅಡಿಗೆ ರೆಡಿ ಆಗೈತ್ ನಮ್ದು. ಏನ ನೋಡ್ರಿ ನಮ್ಮ ದೇವ ಮಾನವ. ಹಲೋ, ಮನಿ ಬಂದ್ ಗೆಸ್ಟಿಗೆ ಒಂದ್ ಸ್ವಲ್ಪ ತಿನ್ನಾಕ ಏನ್ರ. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಡೇ 17. ನಮ್ಮ ಮನ್ಯಾಗ ಅಮಾಸಿ ಪೂಜೆ ಜೋರ್ ನಡೆದೈತಿ. ತೋರಿಸ್ತೇನೆ ನಿಮ್ಗೆ. ನೋಡ್ಬೋದು, ನಮ್ಮ ಅಮಾಸಿ ಪೂಜೆ ಬೆಳಗ್ಗೆ 6 ಗಂಟೆಗೆ ಮುಗಿದೈತಿ ಇವತ್ತ. ಸೊ ಇವತ್ತು ಏನೋ ಸ್ಪೆಷಲ್ ರೆಡಿ ಮಾಡತ್ತಲ್ಲ. ಏನ್ ಮಾಡತ್ತಪ್ಪ ಮಂಜಿತ್? ಏನ್ ಮಾಡತ್ತಿ? ಏನೇನಾಯ್ತಿ? ಏನೇನಾಗೈತಿ ರೆಡಿ? ಅಕ್ಕಿ ಹುಗ್ಗಿ ಮುಳಗಾಯಿ ಪಲ್ಯ ಮಾಡತ್ತೀನಿ. ಅಲ್ಲಿ ಕಾಳ ಪಲ್ಯಕ್ಕ ಮಾಡಿಟ್ಟಿನಿ. ಇದು ಬದನೆಕಾಯಿ ಪಲ್ಯ. ಇದು ಕುಶಿಬೀನಿ ಇಟ್ಟಾಳ. ಇದು ವಡ. ಸೊ ವಡ ಮಾಡತ್ತಾಳ. ಮೊನ್ನೆ ಅವ್ರ ಅಜ್ಜಿ ಮಾಡಿದ್ರಲ್ಲ, ಸೇಮ್ ಅದ ತರ ವಡ ಇವತ್ತ ಅವ್ರ ಮಮ್ಮಿ ಫೋನ್ ಹಚ್ಚಿ ಕೇಳಿ ಮಾಡತ್ತ. ನಾನು ಈಗ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ನಮ್ಮ ಒಬ್ಬ ಫ್ರೆಂಡ್ ಬಟ್ಟೆ ಹಾಕೊಂತೀನಿ ಇವತ್ತ. ನನ್ನ ಸ್ಕೂಲ್ ಫ್ರೆಂಡ್, ಹಳೇ ಫ್ರೆಂಡ್. ಆಕ್ಚುಲಿ ನನ್ನ ಕ್ಲಾಸ್ 8th ಸ್ಟ್ಯಾಂಡರ್ಡ್ ಇಂದ ನನ್ನ ಫ್ರೆಂಡ್ ಅವ. ಅವ್ನ್ ಬಟ್ಟೆ ಹಾಕೊಂತೀನಿ ಇವತ್ತ. ಅವ ಯಾರನ್ನದ್ ನಿಮ್ಗೆ ವಿಡಿಯೋದ ಮುಂದ್ ಗೊತ್ತಾಕೈತಿ. ಅವನು ಒಂಥರ ದೇವಮಾನ ಇದ್ದಂಗ. ಭೂಮಿ ಮ್ಯಾಗ ಅದನಂಟ, ದೇವ್ರ ಇದ್ದಂಗ ಮನುಷ್ಯ. ನಮ್ಗ ಸಿಗುದೇ ಇಲ್ಲ ಪಾಪ, ಇವತ್ ಸಿಕ್ತಿರಂದ ನಮ್ಗ. ಮೊನ್ನೆ ಅವ್ರ ಅಜ್ಜಿ ಮಾಡಿದ್ರಲ್ಲ, ಆ ತರ ಒಡಿ ಮಾಡತ್ತಾಳಕಿ. ಅದ್ ಹೆಂಗ್ ಮಾಡ್ತಾಳ ನಾನ್ ನಿಮ್ಗೆ ತೋರಿಸ್ತೀನಿ. ರಂಜಿತ್, ಏನೇನ್ ಹಾಕಿಯಪ್ಪ ಅದಕ್ಕ? ಅದಕ್ಕ 2 ಕಪ್. ಎಷ್ಟು ಕಪ್? ಓಕೆ, ಚಾ ಕುಡಿಯೋ ಕಪ್. ಇಷ್ಟ 2 ಕಪ್ ಕಡ್ಲೆಬೇಳೆ, 2 ಕಪ್ ಉದ್ದಿನ ಬೇಳೆ, ಒಂದ್ ಈಸ ಇದ್ರದಷ್ಟ ಅರ್ಧ ಅಕ್ಕಿ. ರೇಷನ್ ಅಕ್ಕಿನ? ರೇಷನ್ ಅಕ್ಕಿ. ಆಮೇಲೆ ಒಂದ್ ಸ್ವಲ್ಪ ನಾವು ಸಾರ್ ಮಾಡ್ತೇವಲ್ಲ, ದಾಲ್, ತೊಗರಿ ಬೇಳೆ. ಇಷ್ಟ ಅದ್ ಹಾಕಿ ಅದನ್ನ ಹಾಕಿ 1 ತಾಸ್ ನೆನೆ ಇಡ್ಬೇಕು. 1 ತಾಸ್ ನೆನೆ ಇಡ್ಬೇಕು. ಆಮೇಲೆ ನೆನೆಸಿಟ್ಟಿದ್ದನ್ನ ಈಗ ಮಿಕ್ಸಿ ಮಾಡ್ಕೊಳತ್ತಾಳ. ಇದಕ್ಕೆ ಏನೇನ್ ಹಾಕ್ತಿಪ್ಪ? ಸೊ ಇದು ಅಕ್ಕಿ ಹುಗ್ಗಿ. ಸೊ ಇಲ್ಲೇ ವಡ ಮಾಡಕ್ ರೆಡಿ ಆಗತೈತಿ. ನನಗೊಂದು ಕೆಲಸ ಕೊಟ್ಟಾಳ. ಅಕ್ಕಿ ಹುಗ್ಗಿನ ಹಿಂಗ ಅಳ್ಳಾಡ್ಸ್ಬೇಕು. ಸೊ ಮೆಣಸಿನ್ಕಾಯಿ, ಸೊ ಕರಿಬೇವು ಹಾಕ್ಯಾಳ. ಈಗ ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟ ಹಾಕೊಂಡು ಒಂದ್ ಸ್ವಲ್ಪ ರುಬ್ಕೋಬೇಕು. ಈಗ ಮೇಡಮ್ ಅವ್ರು ವಡೆ ಮಾಡಿದ್ದಾರೆ. ನಿಮ್ ಕಡೆ ವಡೆ ಇಷ್ಟು ಚಿಕ್ಕದ? ಹೌದು, ನಮ್ ಕಡೆ ಹೆಂಗೆ ಬಿಡೋದು. ಇದಕ್ಕೆ ವಡೆ ಅನ್ನಲ್ಲ, ನಾವು ಗೋಲ್ ಬಜಿ ಅಂತೀವಿ. ಅಮಾಸಿ ಅಡಿಗೆ ರೆಡಿ ಆಗೈತೆ ನಮ್ದು. ವಡ, ಇದು ಅಕ್ಕಿ ಹುಗ್ಗಿ, ಇದು ಕಾಳು, ಕಡ್ಲಿ ಕಾಳು, ಇದು ಬದ್ನಿಕಾಯಿ, ಇದು ಹೆಸರುಬೇಳೆ ಪಾಯಸ. ಇದು ಹೆಸರುಬೇಳೆ ಪಾಯಸ, ತುಪ್ಪ, ಒಂದು ಹಪ್ಪಳ. ಸೊ ಬ್ಯಾಟಿಂಗ್ ಮಾಡೋಣ ಈಗ. ಮಸ್ತ್ ಅಡಿಗೆ ಮಾಡಾಳ ನಮ್ ಚೆಫ್. ಸೊ ಥ್ಯಾಂಕ್ ಯು ಸೋ ಮಚ್ ರಂಜಿತಾ ಅವ್ರೆ. ನಾನಾ ಹೆಲ್ಪ್ ಮಾಡೇನಿದ್ರಾಗದ? ಇದು ಮಾತ್ರ ಸುಳ್ಳು ಇಲ್ಲ, ನಾನೇನು ಹೆಲ್ಪ್ ಮಾಡಿಲ್ಲ. ಬಟ್ ಅಕಿನ ಮಾಡಾಳ ಎಲ್ಲ ಬೆಳಗ್ಗೆ ಅವತ್ತ ನಮ್ದು ಬೆಳಗ್ಗೆ ಜಲ್ದಿ ಪೂಜೆ ಆಗೈತಿ ಇವತ್ತ. ಸೊ ಇದು ನಮ್ದು ಡಿಶ್. ದೇವ್ರಿಗೆ ಎಡಿ ಮಾಡೀವಿ. ದೇವ್ರಿಗೆ ಎಡಿ ಮಾಡಿ ನಮ್ದು ಊಟ ರೆಡಿ ಆಗೈತಿ. ನೋಡ್ಬೋದು, ವಡ ಮಾತ್ರ ಭಾರಿ ಆಗ್ಯಾವ. ಭಾರಿ ಮಾಡಾಳಕ್ಕೆ ವಡ. ನಂಗೆ ಬಾಳ ಆತ. ಥ್ಯಾಂಕ್ ಯು. ಊಟ ಮಾಡಿ. ನಮ್ ದೇವಮಾನ ಒಬ್ಬ ಅದನ್ನೆಲ್ಲ ಅವ್ನು ಬೆಟ್ಟ ಹೋಗಿ ಈಗ. ಸೊ ಈಗ ಮನೆಯಿಂದ ಹೊಂಟೇನಿ. ನೋಡ್ಬೋದು ನನ್ನ ಔಟ್ಫಿಟ್. ಈಗೇನಿಲ್ಲ, ಕಾರ್ ತೊಗೊಂಡು ಅನ್ಕೊಂಡಿದ್ದೆ, ಬಟ್ ಅಲ್ಲ ಹೆವಿ ಟ್ರಾಫಿಕ್ ಐತೆ ಅವ್ರು ಇರೋದಾಗ. ಸೊ ಅದಕ್ಕೆ ಬೈಕ್ ತಗೊಂಡು ಹೊಂಟೇನಿ. ಬೈಕ್ ತೆಗೆದು ಭಾಳ ದಿನ ಆಗೈತೆ ನಾನು ಅದಕ್ಕೆ. ಮೆಟ್ರೋದಾಗ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಸೊ ಅದಕ್ಕೆ ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಮೆಟ್ರೋದಾಗ ಹೊಂಟೀನಿ ಈಗ. ಆ್ಯಕ್ಚುಲಿ ಮೆಟ್ರೋಯಿಂದ ಹೋದ್ರೆ ಅವ್ರ ಮನೆ ಭಾಳ ಹತ್ರ ಆಕೈತಿ. ಬಂದು ಪಿಕ್ ಮಾಡ್ತೀನಿ ಅಂತ ಅಲ್ಲೇ. ಸೊ ಅದಕ್ಕೆ ಮೆಟ್ರೋ ಆದ್ರೆ ಟ್ರಾಫಿಕ್ ಫ್ರೀ ಇರ್ತೈತಿ, ಆರಾಮಾಗಿ ಹೋಗ್ಬಿಡೋದು ಫುಲ್ ಆಗಿ. ಒಂದೇ ಲೈನ್ ಮೆಟ್ರೋ ಐತೆ ನಮ್ದು. ಇನ್ನು 8 ನಿಮಿಷ ತೋರ್ಸಾತೈತಿ ಬರಾಕ ಮೆಟ್ರೋ ಬರಾಕ. ಈಗ ಜಸ್ಟ್ ಜಯದೇವ ಮೆಟ್ರೋ ಸ್ಟೇಷನ್ ಕೇಳಿದೆ. ಅವ ಬಂದು ನಿಂತೀನಿ ಅಂದ ನನ್ನ ಕೆಳಗೆ. ನಮ್ಮ ಅಕ್ಕ ಫೋನ್ ಮಾಡಿದ್ರ ಇನ್ನ ಮನಿನ ಬಿಟ್ಟಿಲ್ಲ ಅವ, ಇನ್ನ 5 ನಿಮಿಷ ತಡಿಲ್ಲ ಅಂತ. ನನಗೆ ಸಿಗೋರೆಲ್ಲ ಲೇಟ್ ಲತ್ತ ಫುಲ್ ಸಿಗ್ತಾವ.
ಎಲ್ಲಾರು ಲೇಟ್ ಮಾಡೋರು ಪರ್ಫೆಕ್ಟ್. ಕಿರಣ್ ಸರ್, ಸೊ ಈಗ ಅವ್ರ ಮನೆ ರೀಚ್ ಆದ್ವಿ. ಇವನೇ ನೋಡ್ರಿ ನಮ್ಮ ದೇವ ಮಾನವ. ಹಾಯ್. ಈಗ ಅವ್ರ ಮನೆ ರೀಚ್ ಆದ್ವಿ ನಾವು. ಕಿರಣ್ ಎಸ್ ಕೌಶಲ್ ಅವರು ನಮ್ಮನ್ನ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ನೋಡ್ರಿ ಸ್ಮಾರ್ಟ್, ನಮ್ ಗ್ರೂಪ್ ನಾಗ ಸ್ಮಾರ್ಟ್ ಫೆಲ್ಲೋ ಇವ. ಸೊ ಇಲ್ಲಿ ಒಬ್ಬ ದೇವಮಾನವ ಅದನ್ನ ಅನ್ಕೊಂಡಿದ್ದೆ, ಬಟ್ ಇನ್ನೊಬ್ಬ ದೇವಮಾನವ ನಾನಿಲ್ಲಿ. ಹಾಯ್ ಬ್ರೋ. ಸೊ ಇವ ನಮ್ಮ ಅಣ್ಣ ಸಂತು ಅಣ್ಣ ಅಂತ. ಮನಿಗ್ ಬಂದಿದ್ ಗೆಸ್ಟಿಗೆ ನಮ್ ಕಿರಣ್ ಅವರು ಚಾ ಮಾಡ್ಕೊಡತ್ತಾರ. ಚಾ ಅಷ್ಟನ್ನ ಕಿರಣ್ ಬೇರೆ ಏನ್ರ ಮಾಡ್ತೀಯ? ಅಲ್ಲೋ ಮನಿಗ್ ಬಂದ್ ಗೆಸ್ಟಿಗೆ ಒಂದ್ ಸ್ವಲ್ಪ ತಿನ್ನಾಕ ಏನ್ರ ಬರೀ ಚಾ ಅಂದ್ಕೊಂಡು ಅಂತಲ್ಲ. ಕಿರಣ್ ಅವರು ಹಾಲ್ ಕಸ್ತಾ ಇದಾರೆ. ಇವ್ರ ಮನಿಗೆ ಬಸ್ಸಿಂದ ಅನುಕೂಲ ಅಂದ್ರೆ ಬಾಳ ಚಲೋ ಐತಿ. ಇಲ್ಲೇ ಐತಿ ಬಸ್ ಸ್ಟಾಪ್ ಮುಂದೆ. ಬಸ್ಸಿನ ಅನುಕೂಲ ಚೆನ್ನಾಗಿತ್ತು. ಇವ ನನ್ನ ಫ್ರೆಂಡ್ ಕಿರಣ್ ಅಂತ. ಇವಂಗ ಈಗ ರೀಸೆಂಟ್ ಆಗಿ ಮದುವೆ ಆಗೈತಿ. ಸೊ ಮದುವೆ ಆದ್ಮೇಲೆ ಲೈಫ್ ಹೆಂಗೆ ಇದೆ ಅಂತ ಕೇಳಕಂತ ಬಂದೆ ನಾನು. ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಅಲ್ಲ. ಸೊ ಅವ್ನ ಲೈಫ್ ಹೆಂಗ್ ನಡೆದೈತಿ ಏನಂತ ನೋಡಕ್ ಕೇಳಕಂತ ಬಂದಿನಿ. ಯಾಕಂದ್ರೆ ಬೆಂಗಳೂರಿಗೆ ಬಂದು ಬಹಳ ದಿನ ಆಗೈತೆ, ಅವ್ನ್ ಭೇಟಿ ಆಗಿರ್ಲಿಲ್ಲ. ಸೊ ಬೆಟ್ಟ ಆಗೋಣ ಅಂತೇಳಿ ಇವತ್ತು ಬಂದಿದ್ದೆ ನಾನು. ಸೊ ಇವ್ನ ವೈಫ್ ಹೆಸರು ಬಂದು ಅಶ್ವಿನಿ ಅಂತ. ಆಕಿನೂ ನನ್ನ ಫ್ರೆಂಡ್. ಕಿರಣ್ ಇವ್ರಿಬ್ರು ನನ್ನ ಸ್ಕೂಲ್ ಫ್ರೆಂಡ್ಸ್. ಇವ್ರಿಬ್ರು ಮನೆಗೆ ಬಂದ. ಆಕಿ ಅಶ್ವಿನಿ ಈಗ ಆಫೀಸ್ಗೂ ಗಳಿಂದ ಬಂದಿಲ್ಲ. ಆಕಿ ಬಂದ ಆಕಿ ಹೋಗ್ಬೇಕು, ಬೆಟ್ಟ ಆಗಿ ಹೋಗ್ಬೇಕು. ಚಾ ರೆಡಿ ಆತಿಲ್ಲ ಕಿರಣ್? ಆತಣ್ಣ ನಿಂದ ಚಾ. ಕಿರಣ್ ನಮ್ಗೆ ಚಾನ ಬೂಸ್ಟ್. ಸೊ ಗೈಸ್, ಇಬ್ರು ಕಪಲ್ಸ್ ನಮಗೋಸ್ಕರ ಅಡಿಗೆ ಮಾಡತ್ತಾರ. ಸ್ಪೆಷಲ್ ಏನ ದಾಲ್ ಕಿಚಡಿ ಸ್ಪೆಷಲಿಸ್ಟ್ ಅದಾರ ನಮ್ ಕಿರಣ್ ಕೌಜಲ್ಗಿ. ಅವ್ರಿಬ್ರು ಸೇರಿ ನಮ್ಗೆ ಅಡಿಗೆ ಮಾಡ್ತಾರ. ಹಾಯ್ ಅಶ್ವಿನಿ. ಹಾಯ್ ಮೇಡಮ್. ಸೊ ಅವ್ರೇನ ಸ್ಪೆಷಲ್ ರೆಡಿ ಮಾಡತ್ತಾರ. ತಿಂದ್ಬಿಟ್ಟು ಮನಿ ಕಡೆ ನೋಡೋದು ಈಗ. ಸ್ಪೆಷಲ್ ದಾಲ್ ಕಿಚಡಿ ಫ್ರಮ್ ಕಿರಣ್ ಕೌಜಲ್ಗಿ. ನೋಡೋಣ ನಮ್ ಕಿರಣ್ ಕೌಜಲ್ಗಿ ಅವರು ಟೇಸ್ಟ್ ಮಾಡಿದ್ದು ಹೆಂಗೈತಂತ. ಅಣ್ಣ ಟೇಸ್ಟ್ ಮಾಡಿ ನೋಡೋಣ. ನೀ ಸ್ವಲ್ಪ ತಿಂದು ಕರೆಕ್ಟ್ ಇದ್ರೆ ನಾ ತಿಂತೀನಣ್ಣ. ಮತ್ ಮನಿಗ್ ದೂರ ಹೋಗ್ಬೇಕಣ್ಣ ಬಾಳ. ಕಿರಣ್ ಮಾಡಿಲ್ಲ. ಕಿರಣ್ ಮಾಡಿಲ್ಲನ? ಹಾ, ಕಿರಣ್ ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ತಿನ್ಬೋದು ನಾವು. ಓಕೆ ಬಾಯ್. ಅಡಿಗೆ ಬಾರಿ ಆಗಿತ್ತು, ದಾಲ್ ಕಿಚಡಿ ಬಾರಿ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಮನಿಗೆ ಬಾರ್ದು ಅದ ಬಾಯ್ ಅಣ್ಣ. ಬಾಯ್. ಗಾಡಿ ಚಾಯ್ನಪ್ಪ ನಿಮ್ಮಂತವ್ರು ಬೇಕಲೇ ಕಿರಣ. ನಾನ್ ಬಿಡಾಕ್ ಬರತ್ತಾನ ಗಾಡಿ ಚಾವಿನ ತಂದಿಲ್ಲ. ಇಂಥ ಶಾಣೆ ಹುಡುಗರ ಜೊತೆ ನಾವ್ ಅದೇ. ಹೌದ್ರಣ್ಣ? ಎಷ್ಟು ವರ್ಷ ಆತಾರ ಅವ್ನ ಜೊತೆ ಇದ್ ನಾವ? ನೆನಪಿಲ್ಲಾರದಷ್ಟು ವರ್ಷ ದೇವ್ ನಾವು. ಸೊ ಈಗ ಅವ್ರ ಮನ್ಯಾಗ ಊಟ ಗಿಟ ಎಲ್ಲ ಮಾಡಿ ಮಸ್ತ್ ಆತ. ಈಗ ನಮ್ಮ ಮನೆಗೆ ಹೊಂಟ ನಾವು ಆಲ್ಮೋಸ್ಟ್ ರಿಟರ್ನ್. ನಾವು ಮೆಟ್ರೋ ಸ್ಟೇಷನ್ ಬಿಡ್ತಾನ ನಮ್ಗೆ. ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಕಿರಣ್ ಕೌಜಲ್ಗಿ ಬಾಯ್. ಸೊ OTP ತೋರಿದ ಬಾಯ್ಲೆ. ಬಾಯ್ ಬಾಯ್. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾದ್ರು ಒಂದ್ ಮಾಡ್ರಿ, ಒಟ್ನೆ ಮಾಡ್ರಿ. ಥ್ಯಾಂಕ್ ಯು.